ದೇಶದಲ್ಲಿ ಆಗ್ತಾ ಇರುವಂಥ ಈ ಗ್ಯಾಸ್ ಟ್ರಬಲ್ ಜೊತೆಗೆ ಮುಂದೆ ತೈಲದ ಸಮಸ್ಯೆಯೂ ಕೂಡ ಆಗ್ಬಿಟ್ರೆ ನೋಡಿ ಯೋಚನೆ ಮಾಡ್ಕೊಳ್ಳಿ ಹೇಗಾಗಿದೆ. ನಾವು ಅಭಿವೃದ್ಧಿ ಹೊಂದುತ್ತಾ ಇರುವಂಥ ರಾಷ್ಟ್ರ ಅನ್ಕೊಳ್ತಾ ಇದ್ದೀವಿ. ಯುದ್ಧ ನಡೆದು 10 ದಿನ ಆಗಿದೆ. 10 ದಿನದೊಳಗಡೆ ನಾವು ಯಾವ ಪರಿಸ್ಥಿತಿಗೆ ಹೋಗಿ ತಲುಪ್ತಾ ಇದ್ದೀವಿ ಅಂತ ಇನ್ನು ಭೀಕರವಾಗಿ ಒಂದೊಂದು ತಿಂಗಳು 2 ತಿಂಗಳು ಯುದ್ಧ ನಡೆಯೋ ಪರಿಸ್ಥಿತಿ ಹೋಗ್ಬಿಟ್ರೆ. ಪ್ರಧಾನಿ ಮೋದಿ ಭೇಟಿಯಾದ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ದೇಶದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಏನಾಗಿದೆ ಈ ವಿಚಾರದಲ್ಲಿ ಈಗ ಮಾನ್ಯ ಪ್ರಧಾನಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಗ್ರಾಹಕರ ಹಿತ ಕಾಯಲು ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಪ್ರಧಾನಿ ಮೋದಿ ಅವರ ಭೇಟಿಯಾಗಿದ್ದಾರೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ. ಈಗ ಮುಂದೇನು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಕೆಲವರು ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ನಿಜವಾಗ ಸಮಸ್ಯೆ ಆಗ್ತಾ ಇದೆಯಾ ಆಗ್ತಾ ಇಲ್ವಾ. ಬಟ್ ಲಾರಿಗಳನ್ನು ನೋಡ್ತಾ ಇದ್ದರೆ ಗ್ಯಾಸ್ ಫಿಲ್ ಮಾಡುವಂಥ ಕೆಲಸಗಳು ಆಗ್ತಾ ಇಲ್ಲ. ಸೊ ಹಾಗಾಗಿ ಹೈವೇಯಲ್ಲಿ ಪಕ್ಕದಲ್ಲೇ ನಿಂತ್ಕೊಳ್ತಾ ಇವೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಲ್ಲಿ ಬಂದಾಗಿದ್ದಕ್ಕೋಸ್ಕರ ಇಲ್ಲಿ ಇರುವಂಥ ಸಿಲಿಂಡರ್ಗಳನ್ನು ಕೂಡ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಿ ಅದನ್ನು 900 ರೂಪಾಯಿ ಇದ್ದಿದ್ದು 1,500ಕ್ಕೆ ಸೇಲ್ ಮಾಡೋದು, 2,000 ರೂಪಾಯಿಗೆ ಸೇಲ್ ಮಾಡೋದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ ಈಗ ವಾಣಿಜ್ಯ ಮತ್ತು ಗೃಹ ಬಳಕೆಯ ಸಿಲಿಂಡರ್ ವ್ಯತ್ಯಯವಾಗಿದೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಸಿಎಂ ಪತ್ರವನ್ನು ಬರೆದಿದ್ದಾರೆ. ಸಮಸ್ಯೆ ಪರಿಹಾರಕ್ಕೆ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಗ್ಯಾಸ್ ಕೊರತೆ ಉಂಟಾಗ್ಬಿಟ್ಟಿದೆ. ಇದರಿಂದ ಸಾಕಷ್ಟು ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ ಅಂತ ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಹೋಟೆಲ್ ಊಟವನ್ನು ಅವಲಂಬಿಸಿದ್ದಾರೆ. ಸೊ ವಿದ್ಯಾರ್ಥಿಗಳು, ಕಾರ್ಮಿಕರು, ಹಾಸ್ಟೆಲ್ಗಳಿಗೆ ತೊಂದರೆ ಉಂಟಾಗಿದೆ ಅನ್ನುವಂಥದ್ದನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಗ್ಯಾಸ್ ಲಭಿಸುವಂತೆ ಮಾಡಬೇಕು ಅನ್ನುವಂಥ ಪತ್ರದಲ್ಲಿ ಸಿದ್ದರಾಮಯ್ಯನವರು ಕೇಳ್ಕೊಂಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಈ ಪರಿಸ್ಥಿತಿ ಇದೆಯಾ? ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಈ ಪರಿಸ್ಥಿತಿ ಕಾಣಿಸ್ಕೊಳ್ತಾ ಇದೆಯಾ? ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೀಗೆ ಅಭಾವ ಸೃಷ್ಟಿಯಾಗಿದೆಯಾ? ಇವುಗಳೆಲ್ಲವೂ ಕೂಡ ಬೇಗಲ್ಲ. ಈಗ ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಖೇಶ್, ಈಗ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿಯಾದಂಥ ಪರಿಸ್ಥಿತಿ ಇದೆಯಾ ಅಥವಾ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಸಿಲಿಂಡರ್ಗಳ ವ್ಯತ್ಯಯ, ವಾಣಿಜ್ಯ ಆಗಿರ್ಬೋದು, ಗೃಹ ಬಳಕೆಯ ಸಿಲಿಂಡರ್ಗಳ ಸಮಸ್ಯೆ ಈ ರೀತಿಯಾಗಿ ಆಗಿದೆಯಾ? ಏನಾಗ್ತಾ ಇದೆ? ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಬರೆದಿರುವಂಥ ಪತ್ರದಲ್ಲಿ ಏನು ಉಲ್ಲೇಖವಿದೆ? ಅರುಣ್, ಪ್ರಮುಖವಾಗಿ ರಾಜ್ಯದ ವಿಚಾರವನ್ನು ಪ್ರಸ್ತಾಪಿಸಿ ಮುಖ್ಯಮಂತ್ರಿಗಳ ಪತ್ರವನ್ನು ಬರೆದಿರುವಂಥದ್ದು. ಯಾಕಂದರೆ LPG ಗ್ಯಾಸ್ ವಿಶೇಷವಾಗಿ ಕಮರ್ಷಿಯಲ್ ಸೇರಿದಂತೆ ಎಲ್ಲ ರೀತಿಯಲ್ಲಿ ಒಂದು ಕಡೆ ಬೇಡಿಕೆ ಹೆಚ್ಚುತ್ತಾ ಇದೆ, ಆದರೆ ಪೂರಕವಾದ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ವಿಶೇಷವಾಗಿ ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂತಹ ಹೊಡೆತ ಏನು ಮತ್ತು ಇದೇ ರೀತಿ ಮುಂದುವರೆದ್ರೆ ಏನಾಗಬಹುದು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂಥದ್ದು. ಆದಷ್ಟು ಬೇಗ ಅದನ್ನು ಸರಿಪಡಿಸಿಕೊಡಿ ಅನ್ನುವಂಥದ್ದು ಅಥವಾ ಹೆಚ್ಚಿನ ಸಪ್ಲೈಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟು ಒಂದು ಪತ್ರವನ್ನು ಬರೆದಿದೆ ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವರಿಗೆ. ಅಂದರೆ ಮುಖ್ಯಮಂತ್ರಿಗಳು ಕೇಳ್ತಾ ಸರಿದೆ. ಯಾಕಂದರೆ ಹೋಟೆಲ್ ಉದ್ಯಮಗಳು ನಿನ್ನೆಂದು ಕೂಡ ಶುರು ಮಾಡಿದ್ರು. ಅಂದರೆ ಪರಿಸ್ಥಿತಿ ಹೀಗೆ ಆಗ್ತಾ ಹೋದರೆ ಹೋಟೆಲ್ನ ಬಂದ್ ಮಾಡುವಂಥ ಪರಿಸ್ಥಿತಿ ಅಥವಾ ಪ್ರತಿಭಟಿಸಬೇಕಂತ ಅನಿವಾರ್ಯತೆ ಎದುರಾಗುತ್ತೆ ಅನ್ನುವಂಥದ್ದು ಇವತ್ತು ಕೂಡ ಕೆಲವು ಕಡೆ ಅದರ ಬಿಸಿ ತಟ್ಟದಂತೆ ಕಾಣಿಸ್ತಾ ಇದೆ. ಇನ್ನು ಕೆಲವಷ್ಟು ದಿನಗಳ ಕಾಲ ಯುದ್ಧ ಮುಂದುವರೆದಿದೆ ಹೌದಾದ್ರೆ ಸಹಜವಾಗಿ ದೇಶಕ್ಕೆ ಬರುವಂತಹ ಪ್ರಮಾಣವೇ ಕಡಿಮೆ ಆದರೆ ಸಹಜವಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೇ ಎಫೆಕ್ಟ್ ಆಗಬಹುದು. ರಾಜ್ಯದ ಮಟ್ಟಿಗಂತೂ ಅದರ ಎಫೆಕ್ಟ್ ಆಗುವಂಥ ಲಕ್ಷಣಗಳು ದಟ್ಟವಾಗ್ತಾ ಇದೆ ಮತ್ತು ಆದಷ್ಟು ಬೇಗ ಸರಿಪಡಿಸಲಿಕ್ಕೆ ಮತ್ತು ಪರ್ಯಾಯ ಕ್ರಮಕ್ಕೆ ಏನು ಸಾಧ್ಯವೋ ಎಲ್ಲವನ್ನು ಕೈಗೊಳ್ಳಿ ಎನ್ನುವಂಥ ಮನವಿಯನ್ನ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ಮಾಡಿಕೊಂಡಿರುವಂಥದ್ದು. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.